ಪ್ರಜ್ವಲ್ ರೇವಣ್ಣ ವಿರುದ್ಧದ ಅತ್ಯಾಚಾರ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಫ್ಐಆರ್ ಕೂಡ ದಾಖಲಾಗಿದೆ. ಎಫ್ಐಆರ್ ನ ನಂತರ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿ ಆ ವಿಡಿಯೋದಲ್ಲಿ ಅಂದ್ರೆ ಅಶ್ಲೀಲ ವಿಡಿಯೋವನ್ನ ಏನ್ ಚಿತ್ರೀಕರಣ ಮಾಡಿದ್ರು ಆ ಚಿತ್ರೀಕರಣದ ವಿಡಿಯೋವನ್ನ ಕೂಡ ಸಂತ್ರಸ್ತ ಮಹಿಳೆ ಈಗಾಗಲೇ ಎಸ್ಐಟಿ ಅಧಿಕಾರಿಗಳಿಗೆ ನೀಡಿದ್ರು. ಹಾಗಾಗಿ ಈಗ ಸದ್ಯ ಎಸ್ಐಟಿ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಬಂಧಪಟ್ಟಂತ ಫಾರ್ಮ್ ಗಳ ಮೇಲೆ ಅಂದ್ರೆ ಈಗಾಗಲೇ ಫಾರ್ಮ್ ಹೌಸ್ ಗಳು ಎಲ್ಲೆಲ್ಲಿದ್ದಾವೆ ಅಂತ ಕಡೆಗಳಲ್ಲಿ ಈಗಾಗಲೇ ದಾಳಿಯನ್ನ ಮಾಡಿ ಇವತ್ತು ಬೆಳಗ್ಗಿನ ಜಾವ 3 ಗಂಟೆ ಸುಮಾರಿಗೆ ದಾಳಿಯನ್ನ ಮಾಡಿ ಕಂಪ್ಲೀಟ್ ಆಗಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಯಾಕಂದ್ರೆ ಚಿತ್ರೀಕರಣ ಮಾಡುವಂತ ಸಂದರ್ಭದಲ್ಲಿ ಆಗಿರ್ಬೋದು, ಆ ಒಂದು ವಿಡಿಯೋವನ್ನ ಮಾಡುವಂತ ಸಂದರ್ಭದಲ್ಲಿ ಈ ಯಾವ ಜಾಗಗಳಲ್ಲಿ ಅದು ಚಿತ್ರೀಕರಣ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಪಡೆದು ಇವತ್ತು ದಾಳಿಯನ್ನ ಮಾಡಿದ್ರು. ಈಗ ಸದ್ಯ ನಾನು ಹೊಳೆ ನರಸೀಪುರದ ಪಡವಲ ಹಿಪ್ಪೆ ಫಾರ್ಮ್ ಹೌಸ್ ನಲ್ಲಿ ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರ ಒಂದು ಫಾರ್ಮ್ ಹೌಸ್ ನಲ್ಲಿ ಇದ್ದೇನೆ. ಇವತ್ತು ಬೆಳಿಗ್ಗೆ ಇದೇ ಜಾಗಕ್ಕೆ ಸುಮಾರು 5 ತಂಡಗಳೊಂದಿಗೆ ಅಥವಾ 5 ಕಾರ್ನಲ್ಲಿ ಬಂದಂತಹ ತಂಡ ರೈಡ್ ಅನ್ನ ಮಾಡ್ತಾರೆ. ರೈಡ್ ಅನ್ನ ಮಾಡಿ ಇಲ್ಲಿ ಕಂಪ್ಲೀಟ್ ಆಗಿ ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗಿದೆ. 5 ವಾಹನದಲ್ಲಿ 3 ಗಂಟೆ ಸುಮಾರಿಗೆ ಬಂದು ದಾಳಿಯನ್ನ ಮಾಡಿ ಇಲ್ಲಿ ಕಂಪ್ಲೀಟ್ ಆಗಿ ಒಳಗಡೆ ಪರಿಶೀಲನೆಯನ್ನ ಕೂಡ ಮಾಡಿದ್ದಾರೆ. ಜೊತೆಗೆ ಇಲ್ಲಿದ್ದಂತಹ ಏನು ಕಾರ್ಮಿಕರಿದ್ರು ಅಥವಾ ಕೆಲಸದವರು ಇದ್ರು ಅವರನ್ನು ಕೂಡ ವಿಚಾರಣೆ ಮಾಡಿದ್ದಾರೆ. ಅಸ್ಸಾಂ ಹಾಗೆ ಬಿಹಾರ ಮೂಲದ ಕಾರ್ಮಿಕರನ್ನ ಕೂಡ ವಿಚಾರಣೆ ಮಾಡಿ ಅವರ ಬಳಿ ಕೂಡ ಮಾಹಿತಿಯನ್ನ ಪಡೆದಿದ್ದಾರೆ. ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರು ಇಲ್ಲಿಗೆ ಎಷ್ಟು ದಿನಕ್ಕೊಮ್ಮೆ ಬರ್ತಾ ಇದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಕೂಡ ಮಾಡಿದ್ರು. ಜೊತೆಗೆ ಇಲ್ಲೇ ಏನಾದ್ರು ಉಳ್ಕೊಳೋದಾದ್ರೆ ಎಷ್ಟು ದಿನ ಯಾವ ಜಾಗದಲ್ಲಿ ಉಳ್ಕೊಳ್ತಾ ಇದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೂಡ ಪಡೆದಿದ್ದಾರೆ. ಜೊತೆಗೆ ಆ ಕಾರ್ಮಿಕರ ವಿಚಾರಣೆಯನ್ನ ಮಾಡಿ ಅವರು ಕೊಟ್ಟಂತ ಸ್ಟೇಟ್ಮೆಂಟ್ ನ ಆಧಾರದ ಮೇಲೆ ಈಗಾಗಲೇ ಆ ಹೇಳಿಕೆಗಳನ್ನ ದಾಖಲಿಸಿಕೊಳ್ಳುವಂತ ಕೆಲಸವನ್ನ ಕೂಡ ಮಾಡಲಾಗಿದೆ. ಈಗ ಸದ್ಯ ಈ ಫಾರ್ಮ್ ಹೌಸ್ ನ ಈ ಒಂದು ರೂಮ್ ಗಳೇನಿದೆ ಇದೇ ರೂಮ್ ಗಳಲ್ಲಿ ಈಗಾಗಲೇ ಪರಿಶೀಲನೆಯನ್ನ ಮಾಡಿದ್ದಾರೆ. ಜೊತೆಗೆ ಕಾರ್ಮಿಕರ ವಿಚಾರಣೆಯನ್ನ ಮಾಡುವಂತ ಕೆಲಸಗಳು ಕೂಡ ಆಗ್ತಾ ಹೋಗಿದೆ. ಜೊತೆಗೆ ಇದೊಂದೇ ಫಾರ್ಮ್ ಹೌಸ್ ಅಲ್ಲ, ಅಂದ್ರೆ ಪಡವಲ ಹಿಪ್ಪೆ ಫಾರ್ಮ್ ಹೌಸ್ ಏನಿದೆ ಇದೊಂದೇ ಫಾರ್ಮ್ ಹೌಸ್ ಅಲ್ಲ, ಈಗಾಗಲೇ ಸೂರಜ್ ರೇವಣ್ಣ ಅವರಿಗೆ ಸಂಬಂಧಪಟ್ಟಂತ ಮತ್ತೊಂದು ಫಾರ್ಮ್ ಹೌಸ್ ನಲ್ಲೂ ಕೂಡ ದಾಳಿ ನಡೆದಿದೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಹಾಗಾಗಿ ಸದ್ಯ 2 ಕಡೆಗಳಲ್ಲಿ ಅಂದ್ರೆ 2 ಫಾರ್ಮ್ ಹೌಸ್ ನಲ್ಲಿ ಈಗಾಗಲೇ ದಾಳಿ ಮಾಡಿ ಪರಿಶೀಲನೆಯನ್ನು ನಡೆಸಿರುವಂತಹ ತಂಡ SP ಸೀಮಾ ಲಾಟ್ಕರ್ ಅವರ ಒಂದು ನೇತೃತ್ವದಲ್ಲಿ ಬಂದಂತಹ ತಂಡ ಈಗಾಗಲೇ 2 ಕಡೆಗಳಲ್ಲಿ ದಾಳಿಯನ್ನು ನಡೆಸಿದೆ. 2 ಕಡೆ ಕೂಡ ದಾಳಿಯನ್ನು ನಡೆಸಿ ಅಲ್ಲಿ ಪರಿಶೀಲನೆಯನ್ನ ನಡೆಸುವಂತ ಕೆಲಸವನ್ನ ಮಾಡಲಾಗಿದೆ. ಇನ್ನು ಹೊಳೆ ನರಸೀಪುರದ ಅವರ ನಿವಾಸಕ್ಕೆ SIT ತಂಡ ಬಂದಿಲ್ಲ. ಆದ್ರೆ 2 ಫಾರ್ಮ್ ಹೌಸ್ ಗಳಲ್ಲೂ ಕೂಡ, ಯಾಕಂದ್ರೆ ಆ ವಿಡಿಯೋಗಳನ್ನ ವೆರಿಫೈ ಮಾಡಿದಂತ ಸಂದರ್ಭದಲ್ಲಿ ಎಲ್ಲಿ ಚಿತ್ರೀಕರಣ ಆಗಿದೆ ಅನ್ನೋ ಮಾಹಿತಿ ಲಭ್ಯವಾಗುತ್ತೋ ಅದಾದ ಬಳಿಕ ಆ ಮಾಹಿತಿ ಆಧಾರದ ಮೇಲೆ ಈ 2 ಫಾರ್ಮ್ ಹೌಸ್ ಗಳಲ್ಲೂ ಕೂಡ ಈಗಾಗಲೇ ದಾಳಿಯನ್ನು ಮಾಡಿ ಪರಿಶೀಲನೆ ನಡೆಸಿದ್ದಾರೆ. ಜೊತೆಗೆ ಅಲ್ಲಿದ್ದಂತ ಕಾರ್ಮಿಕರ ವಿಚಾರಣೆಯನ್ನು ಕೂಡ ಮಾಡಿದ್ದಾರೆ. ಕ್ಯಾಮರಾಮನ್ ಸಿದ್ದಪ್ಪಾಜಿ ಜೊತೆ ಸಂದೇಶ್, ನ್ಯೂಸ್ ಫಸ್ಟ್, ಹಾಸನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.